ನಾವು ಇವತ್ತು 1ರಿಂದ 8ನೇ ತರಗತಿವರೆಗೂ ಗೈರಾಜರಾಗಿರುವ ವಿದ್ಯಾರ್ಥಿಗಳ ಮಾಹಿತಿಯನ್ನ ಪ್ರದರ್ಶಿಸಬೇಕು ಅಂತ ಅಂದ್ಕೊಂಡಿದ್ದೇವೆ. ತುಂಬಾ ಸುಲಭವಾದ ಮತ್ತು ಸೋಮಾರಿಯಾದ ವಿಧಾನ ಬಂದು ಇದು. ಅಂದ್ರೆ ಪ್ರತಿ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ ಅಂತ ಪಟ್ಟಿ ಮಾಡೋದು. ಇದಕ್ಕಿಂತ ಸ್ವಲ್ಪ ಉತ್ತಮ ವಿಧಾನ ಅಂದ್ರೆ ಒಂದು ಟೇಬಲ್ ಅಥವಾ ಕೋಷ್ಟಕದ ರೂಪದಲ್ಲಿ ಪ್ರತಿನಿಧಿಸೋದು. ಇದನ್ನ ಇನ್ನಷ್ಟು ಉತ್ತಮಗೊಳಿಸಬಹುದಾದ ವಿಧಾನ ಬಂದು ಸ್ತಂಭ ನಕ್ಷೆಗಳಿಂದ. ಸ್ತಂಭ ನಕ್ಷೆಗಳ ಪರಿಚಯ ನಿಮ್ಗಿರ್ಬೇಕು. ಸ್ತಂಭ ನಕ್ಷೆಗಳನ್ನ ಮಾಡುವಾಗ ಒಂದೇ ಅಗಲದ ಸ್ತಂಭಗಳನ್ನ ಅವುಗಳ ನಡುವೆ ಸಮಾನ ಅಂತರವಿರುವಂತೆ ಎಳೆಯಲಾಗ್ತದೆ. ಆಗ ಪ್ರತಿ ಸ್ತಂಭದ ಉದ್ದ ಅಥವಾ ಎತ್ತರ ದತ್ತ ಸಂಖ್ಯೆಯನ್ನ ಪ್ರತಿನಿಧಿಸುತ್ತೆ. ಇಲ್ಲಿ ನಾವು ಸ್ತಂಭ ನಕ್ಷೆಯನ್ನೇ ಬಳಸೋಣ. ಕೊಟ್ಟಿರುವ ಮಾಹಿತಿಗೆ ಸ್ತಂಭ ನಕ್ಷೆ ಹೀಗೆ ಕಾಣುತ್ತೆ. ಆದ್ರೆ ಸ್ತಂಭ ನಕ್ಷೆಯನ್ನ ಓದೋದು ಹೇಗೆ? ಎಕ್ಸ್ ಅಕ್ಷದಲ್ಲಿ ಅಥವಾ ಅಡ್ಡ ರೇಖೆಯಲ್ಲಿ ನಾವು ತರಗತಿಯನ್ನ ತೋರಿಸ್ತಾ ಇದ್ದೇವೆ. ಅಂದ್ರೆ ತರಗತಿ 1ರಿಂದ 8ನೇ ತರಗತಿವರೆಗೂ. ವೈ ಅಕ್ಷದಲ್ಲಿ ಅಥವಾ ಲಂಬವಾಗಿ ನಾವು ಗೈರಾಜರಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಪ್ರತಿನಿಧಿಸ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ವಿಚಾರ ಬಂದು ಈ ನಕ್ಷೆಯ ಸ್ಕೇಲ್ ಅಥವಾ ಪ್ರಮಾಣ. ಪ್ರತಿ ನಕ್ಷೆಗೆ ಅದರ ಸ್ಕೇಲ್ ತುಂಬಾ ಮುಖ್ಯವಾದ ಒಂದು ಪ್ರಭಾವವನ್ನ ಬೀರುತ್ತೆ. ಒಂದು ನಕ್ಷೆಯ ಸ್ಕೇಲ್ ಅಂದ್ರೆ ಆ ನಕ್ಷೆಯಲ್ಲಿರುವ ಅಕ್ಷದ ಮೇಲಿನ ಒಂದು ಏಕಮಾನ ಯಾವ ಸಂಖ್ಯೆಯನ್ನ ಸೂಚಿಸ್ತದೆ ಎಂಬುದನ್ನ ನಮಗೆ ತಿಳಿ ಹೇಳುತ್ತೆ. ಉದಾಹರಣೆಗೆ ಒಂದು ಏಕಮಾನ 3 ಅಂತಿದ್ರೆ ಆ 3 30 ಆಗಿರ್ಬೋದು ಅಥವಾ 300 ಕೂಡ ಆಗಿರ್ಬೋದು. ಆದ್ರೆ ಇಲ್ಲಿ ನಮ್ಮ ಸ್ಕೇಲ್ ಬಂದು ಒಂದು ಏಕಮಾನ ಇಸ್ ಈಕ್ವಲ್ ಟು ಒಂದು ವಿದ್ಯಾರ್ಥಿ. ಅಂದ್ರೆ ಲಂಬವಾಗಿ ನೋಡ್ತಿರುವ ಪ್ರತಿ ಏಕಮಾನವು ಒಂದು ವಿದ್ಯಾರ್ಥಿಯನ್ನ ಪ್ರತಿನಿಧಿಸುತ್ತೆ. ಇದನ್ನ ಬಳಸ್ಕೊಂಡು ನಾವು ಈ ನಕ್ಷೆಯನ್ನ ಓದೋದು ತುಂಬಾ ಸುಲಭವಾಗುತ್ತೆ. ಈಗ 1ನೇ ತರಗತಿಯಲ್ಲಿ ಎಷ್ಟು ಮಕ್ಕಳು ಗೈರಾಗಿದ್ದಾರೆ ಅಂತ ನಾವು ನೋಡೋದಾದ್ರೆ ಈ ನಕ್ಷೆಯ ಪ್ರಕಾರ ನಾವು ನೋಡ್ಬೋದು 1ನೇ ತರಗತಿಯಲ್ಲಿ ಒಟ್ಟು 3 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಆ ದಿನ. ಈಗ ಸಹಜವಾಗಿ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಮೂಡಿ ಬಂದಿರುತ್ತೆ. ಸ್ತಂಭ ನಕ್ಷೆಯಲ್ಲಿ ಸ್ತಂಭಗಳು ಯಾವಾಗ್ಲೂ ಲಂಬವಾಗಿರ್ಲೇಬೇಕಾ? ಖಂಡಿತವಾಗ್ಲೂ ಇಲ್ಲ. ಲಂಬವಾಗಿ ಅಥವಾ ಅಡ್ಡವಾಗಿ ಕೂಡ ಇರ್ಬೋದು. ಅಡ್ಡವಾಗಿದ್ರೆ ಈ ಮಾಹಿತಿಯ ಪ್ರಕಾರ ಸ್ತಂಭ ನಕ್ಷೆ ಈ ರೀತಿ ಕಾಣುತ್ತೆ. ಇಲ್ಲಿ ಅಡ್ಡ ಅಕ್ಷದಲ್ಲಿ ನಾವು ಗೈರಾಜರಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ತಗೊಂಡಿದ್ದೇವೆ ಮತ್ತು ಲಂಬ ಅಕ್ಷದಲ್ಲಿ ನಾವು ತರಗತಿಗಳನ್ನ ತೋರಿಸಿದ್ದೇವೆ. ಇದನ್ನ ಒಟ್ಟಿಗಿಟ್ಟು ನೋಡಿದ್ರೆ ಈ ರೀತಿ ಕಾಣುತ್ತೆ. ಎರಡೂ ಒಂದೇ ಮಾಹಿತಿಯನ್ನ ತೋರಿಸ್ತಾ ಇದೆ, ರೂಪ ಮಾತ್ರ ಬದಲಾಗ್ತಾ ಇದೆ. ಈಗ ಈ ಸ್ತಂಭ ನಕ್ಷೆಯ ಆಧಾರದ ಮೇಲೆ ಕೆಲವಷ್ಟು ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆಗಳನ್ನ ನೀವು ಈ ಕೊಟ್ಟಿರುವ ಸ್ತಂಭ ನಕ್ಷೆಯ ಆಧಾರದ ಮೇಲೆ ಉತ್ತರಿಸಬೇಕಾಗ್ತದೆ. ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿ. ನೀವು ಪ್ರಯತ್ನಿಸಿದ್ದೀರಾ ಅಂತ ಭಾವಿಸ್ತಾ ನಾವು ಮುಂದುವರಿಯೋಣ. ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ಕನಿಷ್ಠ ಗೈರಾಜರಾಗಿರುವ ತರಗತಿ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾವ ಒಂದು ಸ್ತಂಭ ಕನಿಷ್ಠ ಎತ್ತರವನ್ನ ಹೊಂದಿದೆ ಅಂತ ನೋಡೋದಾದ್ರೆ 5ನೇ ತರಗತಿಯಲ್ಲಿ ನಾವು ನೋಡ್ಬೋದು ಯಾವುದೇ ಒಂದು ಮಗು ಗೈರಾಗ್ಲಿಲ್ಲ, ಎಲ್ಲರೂ ಕೂಡ ಹಾಜರಾಗಿದ್ರು. ಹಾಗಾಗಿ 5ನೇ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆಯ ಗೈರಾಜರಿ ಇತ್ತು ಅಂತ ಹೇಳ್ಬೋದು. ಈಗ 2ನೇ ಪ್ರಶ್ನೆಯನ್ನ ನೋಡೋದಾದ್ರೆ 4ನೇ ತರಗತಿಯಲ್ಲಿ ಡ್ಯಾಶ್ ವಿದ್ಯಾರ್ಥಿಗಳು ಗೈರಾಗಿದ್ರು ಅಂತ ನೋಡಿದ್ರೆ ನಾವು 4ನೇ ತರಗತಿ ಅಡ್ಡ ಅಕ್ಷದಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ಬೇಕು ಮತ್ತು ಆ ಒಂದು ಸ್ತಂಭದ ಎತ್ತರವನ್ನ ಗುರುತಿಸಬೇಕು. ಆ ಒಂದು ಸ್ತಂಭದ ಎತ್ತರ 2 ಆಗಿರೋದ್ರಿಂದ 2 ವಿದ್ಯಾರ್ಥಿಗಳು ಗೈರಾಗಿದ್ರು ಆ ದಿನ. 3ನೇ ಪ್ರಶ್ನೆ ಬಂದು ಒಟ್ಟು ಅಂದ್ರೆ 1ರಿಂದ 8ನೇ ತರಗತಿವರೆಗೂ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಗೈರಾಗಿದ್ರು ಅಂತ ನಾವು ಹೇಳಬೇಕಾಗಿದೆ. ಅಂದ್ರೆ ಈ ಒಂದು ನಕ್ಷೆಯಲ್ಲಿರುವ ಪ್ರತಿ ಸ್ತಂಭದ ಎತ್ತರವನ್ನ ಗುರುತಿಸಿ ಅದನ್ನ ಕೂಡಬೇಕು. 3 + 5 + 4 + 2 + 1 + 5 + 7 ಮಾಡಿದಾಗ ನಮ್ಗೆ 27 ಉತ್ತರವಾಗಿ ಸಿಕ್ಕತ್ತೆ. ಅಂದ್ರೆ ಆ ದಿನ 1ರಿಂದ 8ನೇ ತರಗತಿವರೆಗೂ ಒಟ್ಟು 27 ವಿದ್ಯಾರ್ಥಿಗಳು ಗೈರಾಜರಾಗಿದ್ರು.